Okay, good morning everyone. So today we are here to learn the tenses. So ಈ ವಿಡಿಯೋ ಅಲ್ಲಿ ನಾನು ಸ್ವಲ್ಪ ಲಾಂಗ್ ಆಗಿ ಹೋಗ್ತೀನಿ ಬಿಕಾಸ್ ಎಲ್ಲರಿಗೂ ನಿಮ್ಗೆ ಅಂಡರ್ಸ್ಟ್ಯಾಂಡ್ ಆಗ್ಲಿ ಅಂತ ಹೇಳಿ. ಟೆನ್ಸಸ್ ಅಂತಂದ್ರೆ ಆಲ್ರೆಡಿ ನಮಗೆ ಗೊತ್ತಿದೆ ಕಾಲಗಳು. ಸೊ ಕಾಲಗಳ ಅಂಡರ್ಸ್ಟ್ಯಾಂಡಿಂಗ್ ಅನ್ನ ನಾನು ನಿಮ್ಗೆ ಅರ್ಥ ಆಗೋ ರೀತಿಯಲ್ಲಿ ಹೇಳ್ತಾ ಹೋಗ್ತೀನಿ. ಕನ್ನಡ ಮತ್ತೆ ಇಂಗ್ಲಿಷ್ ನಲ್ಲಿ ಬೈಲಿಂಗ್ವಲ್ ಆಗಿ ಹೇಳ್ತಾ ಹೋಗ್ತೀನಿ. ಸೊ ಹಿಯರ್ ದ ಟೆನ್ಸಸ್ ಅಂತಂದ್ರೆ ಕಾಲಗಳು ಆಲ್ರೆಡಿ ನಾ ಹೇಳ್ದಂಗೆ. ಸೊ ಇಲ್ಲಿ ನಮ್ಗೆ 3 ಪ್ರಕಾರದ ಟೆನ್ಸಸ್ ಗಳನ್ನ ನೋಡ್ತೀವಿ. ಆ 3 ಪ್ರಕಾರ ಟೆನ್ಸಸ್ ಅಲ್ಲಿ ನಾವು ಫಸ್ಟ್ ಒನ್ ದ ಪ್ರೆಸೆಂಟ್ ಟೆನ್ಸ್ ಅಂಡ್ ಪಾಸ್ಟ್ ಟೆನ್ಸ್ ಅಂಡ್ ಫ್ಯೂಚರ್ ಟೆನ್ಸ್ ಅಂತ ನೋಡ್ತೀವಿ. ಸೊ ಮತ್ತೆ ಈ ಪ್ರೆಸೆಂಟ್ ಟೆನ್ಸ್ ಅಲ್ಲಿ ಮತ್ತೆ 4 ಪ್ರಕಾರ, ಆಮೇಲೆ ಪಾಸ್ಟ್ ಟೆನ್ಸ್ ಅಲ್ಲಿ ಮತ್ತೆ 4 ಪ್ರಕಾರದಲ್ಲಿ ನೋಡ್ತೀವಿ ಇಂಗ್ಲಿಷ್ ನಲ್ಲಿ ನಾನು ಹೇಳ್ತಿರೋದು. ಮತ್ತೆ ಫ್ಯೂಚರ್ ಟೆನ್ಸ್ ಅಗೇನ್ 4 ಟೈಪ್ಸ್ ಆರ್ ದೇರ್, ರೈಟ್. ಸೊ ಇಲ್ಲಿ ಪ್ರೆಸೆಂಟ್ ಟೆನ್ಸ್ ಅಲ್ಲಿ ನಾವು ಹೇಳೋದಾದ್ರೆ ಅದಕ್ಕಿಂತ ಮುಂಚೆ ವಿ ಕ್ಯಾನ್ ಗೋ ವಿತ್ ದ ಸರ್ವನಾಮ ಅಂತ ಹೇಳ್ತೀವಿ, ದಟ್ ವಿ ಕಾಲ್ಡ್ ಆಸ್ ಅ ಪ್ರನೌನ್. ಓಕೆ, ಸೊ ಪ್ರನೌನ್ ಅಂತ ಹೇಳ್ತೀವಿ. ಇದು ಬಹಳ ಇಂಪಾರ್ಟೆಂಟ್ ರೋಲ್ ಇದ್ರಲ್ಲಿ. ಸೊ ಟೆನ್ಸಸ್ ಅಲ್ಲಿ ಇದ್ರದ್ದು ಬಹಳ ಪ್ರಮುಖ ಪಾತ್ರ ಇದೆ. ಸೊ ಅದನ್ನ ಬಹಳ ನಾವು ಇಂಪಾರ್ಟೆಂಟ್ ಆಗಿ ಅರ್ಥ ಮಾಡ್ಕೋಬೇಕು. ಸೊ ವಾಟ್ ಆರ್ ದ ಥಿಂಗ್ಸ್ ಹಿಯರ್ ವಿ ಹ್ಯಾಡ್. ಸೊ ನೆಕ್ಸ್ಟ್, so here we have the some pronouns, that special pronouns we can call in English. So I ಅಂತಂದ್ರೆ ಆಲ್ರೆಡಿ ನಮಗೆ ಗೊತ್ತಿರೋ ಪ್ರಕಾರ I ಅಂತಂದ್ರೆ ನಾನು, ರೈಟ್. ಸೊ ನಾನು ಅಂತಂದ್ರೆ that indicate the first person singular. Okay, so that means what? The first person means one person or one thing that we are going to indicate here. So next, you, we, they. So you, we, they ಅಂತಂದ್ರೆ ಸೊ ಈ ವರ್ಡ್ಸ್ ಗಳು ಯು ಅಂತಂದ್ರೆ ಆಲ್ರೆಡಿ ನಮಗ್ ಗೊತ್ತಿರೋ ಪ್ರಕಾರ ನೀನು, ರೈಟ್. ಆಮೇಲೆ ವಿ, ದಟ್ ಇಂಡಿಕೇಟ್ಸ್ ದ ವಿ ಮೀನ್ಸ್ ವಾಟ್? ನಾವು, ರೈಟ್. ಅಂಡ್ ದೇ, ದಟ್ ಮೀನ್ಸ್ ವಾಟ್? ಅವರು, ರೈಟ್, ಅಥವಾ ಇವರು, ಲೈಕ್ ದಟ್ ವಿ ಆರ್ ಗೋಯಿಂಗ್ ಟು ಇಂಡಿಕೇಟ್. ಸೊ ಇಲ್ಲಿ ಯು, ವಿ, ದೇ ಮೂರು ಕೂಡ ಏನ್ ಮಾಡುತ್ತೆ ಅಂತಂದ್ರೆ ನಮ್ಮ ಬಹಳ ಒಂದು ಗ್ರೂಪ್ ಅಥವಾ ಒಂದು ಸಮೂಹನ ಇಂಡಿಕೇಟ್ ಮಾಡುತ್ತೆ. ಸೊ ದಟ್ ವಿ ಆರ್ ಹಿಯರ್, ವಿ ಆರ್ ಗೋಯಿಂಗ್ ದಿಸ್ ಒನ್ the second person plural, that we indicate the second person plural. Plural ಅಂತ ಹೇಳ್ತೀವಿ. ಪ್ಲೂರಲ್ ಅಂತಂದ್ರೆ ನಿಮ್ಗೆ ಗೊತ್ತಿದೆ, ಸಿಂಗುಲರ್ ಅಂಡ್ ಪ್ಲೂರಲ್ ಅಂತಂದ್ರೆ ಏಕವಚನ, ಬಹುವಚನ. ಐ ಅಂದಾಗ ಒಬ್ಬರ ಬಗ್ಗೆ ಮಾತಾಡ್ತೀವಿ, ಯು, ವಿ, ದೇ ಇದ್ದಾಗ ಒಬ್ರಕಿನ ಇಬ್ಬರ ಬಗ್ಗೆ ಅಥವಾ ಇಬ್ಬರಕಿನ ಒಂದು ಸಮೂಹದ ಬಗ್ಗೆ, ಒಂದು ಗ್ರೂಪಿನ ಬಗ್ಗೆ ಮಾತಾಡ್ತೀವಿ, ರೈಟ್. ಸೊ ಇದು ಅರ್ಥ ಆಯ್ತು ಅನ್ಕೊಳ್ತೀನಿ. ದ ಲಾಸ್ಟ್ ಒನ್, ಇದು ಬಹಳ ಇಂಪಾರ್ಟೆಂಟ್ ಬಿಕಾಸ್ ಇದು he, she, it, the third person, right. The third person singular, this is a singular. ಅವನು, ಅವಳು. The he ಅಂತಂದ್ರೆ ಅವನು, and she ಅಂತಂದ್ರೆ ಅವಳು, and it ಅಂತಂದ್ರೆ ಅದು ಅಥವಾ ಇದು ಅಂತ ಆಗುತ್ತೆ. ಸೊ ಇವುಗಳನ್ನ ನಾವು ಕಾಮನ್ ಆಗಿ ಯೂಸ್ ಮಾಡ್ತೀವಿ. The third person singular, right. ಸೊ ಇದು ಈ ರೀತಿ ನಾವು ಇದನ್ನ ಯೂಸ್ ಮಾಡ್ತಾ ಹೋಗ್ತೀವಿ. ದೆನ್ ಇದಕ್ಕೆ ಒಂದು ಎಕ್ಸಾಂಪಲ್ ಅಂತಂದ್ರೆ ನಿಮ್ಗೆ ಪ್ರೆಸೆಂಟ್ ಟೆನ್ಸ್ ಬಹಳ ಈಸಿ ಇದೆ, ಬಟ್ ವಿ ಆರ್ ಮೇಕಿಂಗ್ ಡಿಫಿಕಲ್ಟ್. ಅಂಡ್ ಇಂಗ್ಲಿಷ್ ನಲ್ಲಿ ಒಂದು ಸೆಂಟೆನ್ಸ್ ಫ್ರೇಮಿಂಗ್ ರೂಲ್ ಇದೆ. ದಟ್ ರೂಲ್ ಈಸ್ ಎಸ್ ಪ್ಲಸ್ ವಿ ಪ್ಲಸ್ ಅಂಡ್ ಓ, ದಟ್ ಮೀನ್ಸ್ ಸಬ್ಜೆಕ್ಟ್ ಪ್ಲಸ್ ವರ್ಬ್ ಪ್ಲಸ್ ಅಬ್ಜೆಕ್ಟಿವ್. ಅಂಡರ್ಸ್ಟ್ಯಾಂಡ್? ಸೊ ಅದಾದ ನಂತರ, ಸೊ ಐ ಹ್ಯಾವ್ ಟೇಕನ್ ದ ಕಾಮನ್ ಪ್ರನೌನ್, ಆಲ್ರೆಡಿ ಐ ಹ್ಯಾವ್ ಎಕ್ಸ್ಪ್ಲೇನ್ ಹಿಯರ್. ಸೊ ದಟ್ ಕಾಮನ್ ಪ್ರನೌನ್ ಜೊತೆಗೆ ವಿ ಆರ್ ಗೋಯಿಂಗ್ ಒನ್ ಎಕ್ಸಾಂಪಲ್. ಸೊ ನಾನು ಒನ್ ಎಕ್ಸಾಂಪಲ್ ನಿಮಗೆ ಅರ್ಥ ಮಾಡಿಸ್ತೀನಿ. You can do you can take another examples. Here we are discussing in the present tense, simple present tense ನಾವು ಡಿಸ್ಕಸ್ ಮಾಡ್ತಾ ಇದೀವಿ. ಸಿಂಪಲ್ ಮೀನ್ಸ್ ವಾಟ್? ಟ್ರೆಸ್ ಆನ್ ದಿಸ್ ಸಿಂಪಲ್. ಓಕೆ, ಸಿಂಪಲ್ ಅಂದ್ರೆ ಸಿಂಪಲ್ ಸೆಂಟೆನ್ಸಸ್ ಇರಬೇಕು. ದೇರ್ ಇಸ್ ನಥಿಂಗ್, ಹೆಲ್ಪಿಂಗ್ ವರ್ಬ್ ಇರಲ್ಲ, ರೈಟ್. ಆಮೇಲೆ ಯಾವುದೇ ಹ್ಯಾವ್, ಹ್ಯಾಸ್ ಆಯ್ತು, ಈ ತರದ್ ಯಾವುದೇ ವರ್ಡ್ಸ್ ಗಳು ಇರೋದಿಲ್ಲ, ರೈಟ್. ಸೊ ಇಲ್ಲಿ ಏನ್ ಮಾಡ್ತೀವಿ ಅಂತಂದ್ರೆ ವಿ ಆರ್ ಜಸ್ಟ್ ಗೋಯಿಂಗ್ ವಿತ್ ದ ಸಿಂಪಲ್ ಸೆಂಟೆನ್ಸಸ್ ಲೈಕ್ ಐ go to market. Okay, I go to market, right. So mention here all the pronoun, right. So here I go to market and you go to market, we go to market, they go to market, same barutte. And next the he, she, it, I told the special pronouns you, right. The third person pronouns ಗೆ ನಾವೇನಂತ ಕರಿತೀವಿ? ಸ್ಪೆಷಲ್ ಪ್ರೊನೌನ್ಸ್ ಅಂತ ಕರಿತೀವಿ. And here he, she, it ಬಂದಲ್ಲಿ ನಾವು ವರ್ಬ್ ಗೆ ಏನ್ ಹಾಕ್ತಿವಿ ಅಂತಂದ್ರೆ ಇ ಎಸ್ ಅನ್ನ ಹಾಕ್ತಿವಿ. ಇ ಎಸ್ ಆರ್ ಎಸ್ ಗಳನ್ನ ಹಾಕ್ತಿವಿ. ಮೀನ್ಸ್ ವಾಟ್? ಈಗ ಗೋ ಇದ್ದಿದ್ದು ವರ್ಬ್ ಇದೆ. ಇಲ್ಲಿ ವರ್ಬ್ ಯಾವ್ದು ಅಂತಂದ್ರ ಗೋ. ಸೊ ಗೋ ಇದ್ದಿದ್ದು ಏನಾಗತ್ತೆ ಇಲ್ಲಿ ಅಂತಂದ್ರೆ, ಸೊ ಇದನ್ನ ಸೇರಿಸ್ಕೊಂಡು ಗೋಸ್. ಓಕೆ, ಇದೇನಾಗತ್ತೆ? ಗೋಸ್. ಇ ಎಸ್ ಬಂತು.
Right. If it is a write, I write a letter ಆಗಿದ್ರೆ, I write a letter ಆಗಿದ್ರೆ, ಇಲ್ಲಿ ಇದು ಏನಾಗಿರತ್ರಿ? I writes a letter. Right. ಏನಾಗಿರತ್ರಿ? I writes a letter. So this is all about that we can tell like this. He goes to market, she goes to market, and it goes to market. If you wanted another example, my students will tell. So if you are ready, then you can tell. Yeah. So paused. For example, so our students also can tell. So can you ready? Yeah, you can tell once a example for this. I know English, you know English, we all know English, they all know English, he knows English, she knows English, it knows English. It is nose. Here, what it is? Nose. Okay. Remaining all, we can write no only. Right. So it is no only. So next, can you tell another example? Yes, ma'am. Yes. I jump on the floor, you jump jump. on the floor, we jump on the floor, they jump on the floor, he jumps on the floor, she jumps on the floor, it jumps on the floor. Very good. Okay. So here only that jump going to be jumps. Okay. So just we have to change in the he, she, it. We can add es or yes. Yes. Right. So that much only. Then, so can you tell another example? Yes, you can. I go to school. He Yes. go to school. Ah, We go to school. ah. They go to school. He goes He to go to school. She goes to school. That it goes to school. it goes to school. Very good. Okay. So another example. Can you tell? Yes, ma'am. Yeah. Huh. I create image. Ah. You create image. We create image. They create image. He creates image. She creates image. Image. It creates image. Very good. Here that he, she, it. When comes to the he, she, it became the create, became the creates. Okay. Can you get it? So if you have any doubts, so you can ask and you can comment in the below. And this is Jnana Bhumi Pathashala. If you wanted further, the simple present tense we completed. If you like and if you understood this one, so we will go with the second present continuous tense. So you just have to comment on the below. So because we are going to further and once again I'll revise once again. So here the tenses, in the tenses we have three types, right? Present tense, past tense, future tense. In the each tenses we have four types. In that we have a present tense. In the present tense, before going to present tense, we discussed here that their positions of the pronouns. Okay. So positions of the pronouns, I is a first person singular and the you, we, they, that is the second person plural, and he, she, it is a singular. Okay, it is a third person singular. And next we have taken the simple present tense, that is yes plus v plus o, that means subject plus verb plus object. And in that we have taken the common pronoun. So in that we have given the so many examples. I hope you understood. So if you understand, we are happy, and if you are not understand, so tell me in the comment box. So thank you. Go subscribe, share and like our channel. Thank you. Bye bye.